ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಜೋರಾಗ್ತಾ ಇದ್ದು ಪ್ರಜ್ವಲ್ ಕೇಸ್ ಕುರಿತಾಗಿ ಅಮಿತ್ ಶಾ ಮತ್ತೆ ಮಾತಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಿಂತು ಕಾಂಗ್ರೆಸ್ ವಿರುದ್ಧ ಅಮಿತ್ ಶಾ ಗುಡುಗಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ನೀವು ಕ್ರಮ ತೆಗೆದುಕೊಳ್ಳಬೇಕಿತ್ತು. ಒಕ್ಕಲಿಗ ಬೆಲ್ಟ್ನಲ್ಲಿ ಎಲೆಕ್ಷನ್ ಆಗೋವರೆಗೂ ಕ್ರಮ ಕೈಗೊಂಡಿಲ್ಲ. ಸಿದ್ದರಾಮಯ್ಯ ಡಿಕೆಶಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ನೀವು ರಾಜಕೀಯ ಮಾಡಿದ್ದೀರಿ ಅಂತ ಕಾಂಗ್ರೆಸ್ ವಿರುದ್ಧ ಆರೋಪಿಸಿದ್ದಾರೆ. ಜೊತೆಗೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಅತ್ಯಂತ ಹೀನ ಕೃತ್ಯ, ಮಹಿಳೆಗೆ ಅನ್ಯಾಯ ಮಾಡಿದಂತವರ ಜೊತೆಗೆ ಬಿಜೆಪಿ ಇರಲ್ಲ ಅಂತಲೂ ಕೂಡ ಹುಬ್ಬಳ್ಳಿಯ ಸಮಾವೇಶದಲ್ಲಿ ಅಮಿತ್ ಶಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. रेवन्ना का सीडी आया, उनको लगा भारतीय जनता पार्टी को घेर ले। मैं आज स्पष्ट कर जाता हूं, किसी भी महिला के साथ कोई भी अत्याचार करे, भारतीय जनता पार्टी इसके साथ नहीं रह सकती। कांग्रेस पार्टी की है, कदम उठाना था तो आपको उठाना था। आपने जब तक वोकलिगा बेल्ट का चुनाव न हो कोई कदम नहीं उठाया, राजनीति करी, उनको भागदार जाने दिया। अरे हिम्मत है तो सच बताइए, आपके कारण जघन्य अपराध करने वाले भाग गए। मैं आज हुबली धारवाड़ वालों को बताता हूं, भले हमारे साथी हो, हमारा स्टैंड स्पष्ट है। जो इस प्रकार के कृत्य करता है, कठोर से कठोर। ಎಸ್ ಪ್ರಶಾಂತ, ಅಮಿತ್ ಶಾ ಹೇಳಿಕೆಗಳನ್ನ ನಾವು ಗಮನಿಸ್ತಾ ಇದ್ವಿ. ಆಗ್ಲೇ ತಾವು ಮಾತನಾಡ್ತಾ ಇದ್ರಿ, ವಿಚಾರ ಕೂಡ ಪ್ರಸ್ತಾಪಿಸಿದ್ರಿ. ಒಕ್ಕಲಿಗ ಬೆಲ್ಟ್ ನಲ್ಲಿ ಎಲೆಕ್ಷನ್ ಆಗೋವರೆಗೂ ಕೂಡ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಈ ಹೇಳಿಕೆಯನ್ನು ಅಮಿತ್ ಶಾ ಹೇಳ್ತಿದ್ದಾರೆ. ಅಂದ್ರೆ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳನ್ನ ಎರಡೂ ಕಡೆಗಳಲ್ಲೂ ಮಾಡ್ತಾ ಇರುವಂತದ್ದು. ಈ ಒಕ್ಕಲಿಗ ವಿಚಾರವನ್ನ ಎತ್ತಿದ್ದಾರೆ ಅಮಿತ್ ಶಾ. ಏನ್ ಸೂಚಿಸ್ತಾ ಇದೆ ಅಂತ ಪ್ರತಿಮಾ ನೋಡಿ, ಮೊದಲ ಹಂತದ ಒಂದು ಚುನಾವಣೆ ಮುಗಿದ ರಾತ್ರಿ ಸಿದ್ದರಾಮಯ್ಯನವರು SITಯನ್ನು ರಚಿಸಿದರು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ. ಅಲ್ಲಿಯವರೆಗೆ ಇದು ಗುಸುಗುಸು ಅನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು, ಬಹಿರಂಗವಾಗಿ ಚರ್ಚೆ ಆಗ್ತಾ ಇರಲಿಲ್ಲ. ಸ್ವತಃ ಸಿದ್ದರಾಮಯ್ಯನವರು SITಯನ್ನು ರಚಿಸಿದ ನಂತರ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ವಿಷಯವನ್ನು ಎತ್ಕೊಂಡು ಈಗ ಇಡೀ ದೇಶದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಹರಿದಾಡ್ತಾ ಇವೆ. ಸಹಜವಾಗಿ ಪ್ರಜ್ವಲ್ ರೇವಣ್ಣ ಅವರ ಪಾರ್ಟಿ JDS ಜೊತೆ ಮೈತ್ರಿ ಮಾಡಿಕೊಂಡ ಕಾರಣದಿಂದ BJPಗೆ ಇದೊಂದು ಮುಜುಗರದ ಸನ್ನಿವೇಶ. ಯಾಕಂದರೆ RSS ಹಿನ್ನೆಲೆ ಇರತಕ್ಕಂಥ ಪಾರ್ಟಿಯಲ್ಲಿ ಇಂಥ ಸಿಡಿಗಳು ಬಂದಾಗ ಸಹಜವಾಗಿ BJPಯ ಕೋರ್ ಮತದಾರರು ಪ್ರಶ್ನೆಗಳನ್ನು BJP ಕೇಳ್ತಾರೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ನಿಮಗೆ ವಿಚಾರ ಗೊತ್ತಿತ್ತಾ, ನೀವು ಯಾಕೆ ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ಬಿಟ್ರಿ ಅಂತಕ್ಕಂಥದ್ದು. ಹೀಗಾಗಿ ಮೊನ್ನೆ ಗುವಾಹಟಿಯಲ್ಲಿ ಅಮಿತ್ ಶಾ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಯಾವುದೇ ಕಾರಣಕ್ಕೂ ನಮಗೂ ಈ ಅಂದರೆ CD ಪ್ರಕರಣದಲ್ಲಿ ನಾವು ಯಾರನ್ನೂ ಸಮರ್ಥಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ, ಕಠೋರದಿಂದ ಕಠೋರ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ಆದರೆ ಈ ಕ್ರಮಗಳನ್ನು ಅಂದರೆ ಲಾ ಆ್ಯಂಡ್ ಆರ್ಡರ್ ನಮ್ಮ ಬಳಿ ಇಲ್ಲ, ಅದು ರಾಜ್ಯ ಸರ್ಕಾರದ ಬಳಿ ಇದೆ. ರಾಜ್ಯ ಸರ್ಕಾರಕ್ಕೆ 2-3 ತಿಂಗಳ ಹಿಂದಿನಿಂದಲೇ ಈ ಪ್ರಕರಣ ಗೊತ್ತಿತ್ತು ಅನ್ನೋದಾದರೆ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಗೊತ್ತಿತ್ತು ಅನ್ನೋದಾದರೆ ಅವರು ಯಾಕೆ ಸುಮ್ಮನೆ ಕುಳಿತರು, ಯಾಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತಕ್ಕಂಥದ್ದನ್ನು ಕೇಳುವುದರ ಮೂಲಕ BJPಯ ನಾಯಕ, ಅದರಲ್ಲೂ ಅಮಿತ್ ಶಾ, ಈ ಬಾಲನ್ನು ವಾಪಸ್ ಕಾಂಗ್ರೆಸ್ ಕೋರ್ಟ್ಗೆ ಎಸೆತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ನೋಡಿ, 2 ವಿಷಯಗಳು ಸ್ಪಷ್ಟ ಅನಿಸುತ್ತೆ ಪ್ರತಿಮಾ. ಆರೋಪ ಪ್ರತ್ಯಾರೋಪಗಳು ಇದೇ ಇರಲಿ. 2019ರಲ್ಲಿ ಕಾಂಗ್ರೆಸ್ JDS ಜೊತೆ ಮೈತ್ರಿ ಮಾಡಿಕೊಂಡಿತ್ತು, ಪ್ರಜ್ವಲ್ ರೇವಣ್ಣ ಕ್ಯಾಂಡಿಡೇಟ್ ಆಗಿದ್ದರು. ಅದಕ್ಕೂ ಮುಂಚೆ ಈ ವಿಡಿಯೋಗಳು ಪಬ್ಲಿಕ್ ಡೊಮೇನ್ದಲ್ಲಿ ಇರಲಿಲ್ಲ, ಆದರೆ ಹಾಸನದ ಜನರಿಗೆ ಈ ವಿಡಿಯೋಗಳ ಬಗ್ಗೆ ಗೊತ್ತಿತ್ತು. ಆಗ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದರು. ಮೊದಲ ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ದೆ ಕಾಂಗ್ರೆಸ್ JDS ಮೈತ್ರಿಕೂಟದಲ್ಲಿ. 2024ರಲ್ಲಿ BJP JDS ಮೈತ್ರಿಕೂಟ ಇದೆ. BJPಯ ಕೇಂದ್ರೀಯ ನಾಯಕರಿಗೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಇಂಥ ಸಿಡಿಗಳಿವೆ ಅಂತಕ್ಕಂಥದ್ದು ಗೊತ್ತಿತ್ತು. BJP ನಾಯಕರು ಕುಮಾರಸ್ವಾಮಿ ಅವರನ್ನು ಕರೆದು ಹೇಳಿದರು, ಇಲ್ಲ ನೀವು ಅವ್ರಿಗೆ ಟಿಕೆಟ್ ಕೊಡಬೇಡಿ, ಹಾಸನದಲ್ಲಿ ಆಂಟಿ ಇನ್ಕಂಬನ್ಸ್ ಇದೆ, ದಯವಿಟ್ಟು ನೀವಾದರೂ ನಿಲ್ಲಿ ಅಥವಾ ರೇವಣ್ಣ ನಿಲ್ಲಿ, ದೇವೇಗೌಡರು ನಿಲ್ಲಿ, ಯಾರೇ ನಿಲ್ಲಿ, ಮಗನಿಗೆ ಟಿಕೆಟ್ ಕೊಡಬೇಡಿ ಅಂತಕ್ಕಂಥದ್ದು. ಕುಮಾರಸ್ವಾಮಿ ಹೋಗಿ ದೇವೇಗೌಡರಿಗೆ ಹೇಳಿದರು, ಇಲ್ಲ ನೋಡಿ BJPಯವರು ಹಿಂಗೆ ಅಂತಿದ್ದಾರೆ, ಟಿಕೆಟ್ ಕೊಡಬೇಡಿ ಅಂತಕ್ಕಂಥದ್ದನ್ನು. ದೇವೇಗೌಡರು ಕುಮಾರಸ್ವಾಮಿ ಅವ್ರದ್ದೇ ಅಜಿತ್ ಹನುಮಕ್ನವ್ರ ಜೊತೆಗಿನ ಸಂದರ್ಶನದಲ್ಲಿ ಕುಮಾರಸ್ವಾಮಿ ಹೇಳ್ತಾರೆ, ದೇವೇಗೌಡರು ಹೋಗಿ ಏಕಾಏಕಿ ಹಾಸನದಲ್ಲಿ ಟಿಕೆಟನ್ನು ಅನೌನ್ಸ್ ಮಾಡಿಬಿಟ್ರು ಅಂತಕ್ಕಂಥದ್ದು. ನನಗನ್ಸುತ್ತೆ ಅನೇಕ ಬಾರಿ ರಾಜಕಾರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಆದರೆ
BJP ಮತ್ತು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷಗಳಾಗಿ ಈಗ ಚುನಾವಣೆಯ 2ನೇ ಹಂತದಲ್ಲಿ ಇದರ ಲಾಭವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿವೆ. BJP ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದೆ. ಆದರೆ ಪ್ರಜ್ವಲ್ ರೇವಣ್ಣ ಅವರ ಇಂಡಿವಿಜುವಲ್ ಕೇಸ್ ಇದು. ರೈಟ್. ಅವರು ಸಂಸದರಾಗಿ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ನಡೆಸಿರ್ತಕ್ಕಂಥ ಪ್ರಕರಣಗಳೆಷ್ಟು, ಯಾರ್ಯಾರನ್ನು ಹೇಗೆ ದುರುಪಯೋಗಪಡಿಸ್ಕೊಂಡ್ರು, ಮಹಿಳೆಯರನ್ನು ಈ ರೀತಿಯ ಕೃತ್ಯಗಳನ್ನು ಮಾಡಲಿಕ್ಕೆ ಆಫೀಸಿಗೆ ಬರ್ತಾ ಇರ್ತಕ್ಕಂಥ, ತಮ್ಮ ಕಾರ್ಯಕರ್ತರ ಜೊತೆಗೆ ಬರ್ತಾ ಇರ್ತಕ್ಕಂಥ ಕುಟುಂಬದ ಮಹಿಳೆಯರನ್ನು ದುರುಪಯೋಗಪಡಿಸ್ಕೊಂಡ್ರು ಅಂತಕ್ಕಂಥ ಆರೋಪಗಳಿವೆ. ಇದರಲ್ಲಿ ತಥ್ಯ ಎಷ್ಟು, ಏನಿತ್ತು, ಹೇಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು, ತಮ್ಮ ಬಳಿ ಇದ್ದ 5 ವರ್ಷದ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡ್ರ, ತಂದೆಯ ಪ್ರಭಾವವನ್ನು ದುರುಪಯೋಗಪಡಿಸ್ಕೊಂಡ್ರ, ಇವೆಲ್ಲವೂ SIT ತನಿಖೆಯಿಂದಲೇ ಹೊರಗಡೆ ಬರಬೇಕು ಅಂತ ಅನ್ಸುತ್ತೆ. ಬಟ್ ಮೇ 7ರ ಚುನಾವಣೆಯಲ್ಲಿ ಈಗ ಸತ್ಯಾಸತ್ಯತೆ ಹೊರಬರಲೇಬೇಕು. ಆ ಕಾರಣಕ್ಕಾಗಿಯೇ ಇದಕ್ಕೆ ಸಮರ್ಪಕವಾದಂತಹ ತನಿಖೆ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಗ್ರಹ ಆಗುತ್ತೆ. ಆದರೆ ಇಲ್ಲಿ ನಿಜಕ್ಕೂ ಗಮನಿಸ್ತಾ ಹೋದ್ರೆ, ಮೊದಲನೇದಾಗಿ ಕಾಂಗ್ರೆಸ್ ಇಲ್ಲಿ JDSಗಿಂತ ಹೆಚ್ಚಾಗಿ BJPಯನ್ನೇ ಈ ವಿಚಾರಕ್ಕೆ ಟಾರ್ಗೆಟ್ ಮಾಡೋದಕ್ಕೆ, ನೇರವಾಗಿ ಮೋದಿ ಅವರನ್ನೇ ಟಾರ್ಗೆಟ್ ಮಾಡೋದಕ್ಕೆ ಹೋಯಿತು. ಯಾಕಂದ್ರೆ ರಾಜಕೀಯವಾಗಿ ಅದರಿಂದ ಲಾಭ ಪಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ. ಹಾಗಾಗಿ ಅಮಿತ್ ಶಾ ಈಗ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಿಸ್ತಾ ಇದ್ದಾರೆ. ಇದೆಲ್ಲ ಆರೋಪ ಪ್ರತ್ಯಾರೋಪಗಳು ಒಂದ್ ಕಡೆ. ಆದರೆ ಜನ ಹೇಗೆ ನೋಡ್ತಾರೆ ಇದನ್ನ? ನಿಜಕ್ಕೂ ಕೂಡ ಚುನಾವಣೆಗಳ ಮೇಲೆ ಇಂತಹ ವಿಚಾರಗಳು ಬರೀ ಒಂದು ಆರೋಪ ಪ್ರತ್ಯಾರೋಪವಾಗಿ ಉಳಿಯುತ್ತಾ ಅಥವಾ ಪರಿಣಾಮಗಳು ಬೀರುತ್ತಾ ಅನ್ನೋದು? ಅಂದರೆ ಪ್ರತಿಮಾ, ಹೀಗೆ ಆಗತ್ತೆ ಅಂತಕ್ಕಂಥದ್ದನ್ನು ನಿರ್ದಿಷ್ಟವಾಗಿ ಹೇಳುವ ಸ್ಥಿತಿಯಲ್ಲಿ ಯಾರೂ ಇಲ್ಲ. ಅಂದರೆ ನಾನೊಂದು ಕೆಲ ವಿಚಿತ್ರ ಘಟನೆಗಳು ಭಾರತದ ರಾಜಕಾರಣದಲ್ಲಿ ನಡೆದಿವೆ. ತಮಿಳುನಾಡಿನಲ್ಲಿ ಇದೇ ರೀತಿ ಒಬ್ಬರು CD ಪ್ರತಿಪಕ್ಷದವರು ಬಿಡುಗಡೆಗೊಳಿಸಿದರು ಚುನಾವಣೆಯ ಹೊಸ್ತಿಲಲ್ಲಿ, ಮಧುರೈನೋ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಯಾವ ವ್ಯಕ್ತಿಯ CD ಬಂತೋ ಆತನಿಗೆ ಪ್ರತಿ ಬಾರಿ ಬರೋದಕ್ಕಿಂತ 18,000 ಹೆಚ್ಚುವರಿ ಮತಗಳು ಬಂದವು. ಆತ ಚುನಾವಣೆ ಗೆದ್ದ. ಜನ ಇದನ್ನು ಅಂದರೆ ಸಾರಿ ಟು ಸೇ, ಭಾರತದ ರಾಜಕಾರಣ ಇಷ್ಟು ಕಾಂಪ್ಲೆಕ್ಸ್ ಇದೆ. ಜಾತಿ ಇದೆ, ಧರ್ಮ ಇದೆ, ದುಡ್ಡು ಇದೆ, ನಿಮ್ಮ ಪೊಲಿಟಿಕಲ್ ಹಿಡಿತ ಇದೆ. ಇವೆಲ್ಲದರ ಕಾರಣದಿಂದ ಪಾಲಿಟಿಕ್ಸ್ನಲ್ಲಿ ಜನ ಇದನ್ನು ಹೇಗೆ ಗ್ರಹಿಸ್ತಾರೆ ಅಂತಕ್ಕಂಥದ್ದರ ಬಗ್ಗೆ ಈಗ ಜಾರಕಿಹೊಳಿ ಪ್ರಕರಣ ಬಂತು. ಫಾರ್ ಎಕ್ಸಾಂಪಲ್, ರೈಟ್, ರಮೇಶ್ ಜಾರಕಿಹೊಳಿ ಥಂಪಿಂಗ್ ಮೆಜಾರಿಟಿಯಿಂದ ವಾಪಸ್ ಗೋಕಾಕ್ನಿಂದ ಗೆದ್ರು. ಲಕ್ಷ್ಮಣ್ ಸವದಿ ವಿರುದ್ಧ ಸದನದಲ್ಲಿ ನೋಡಿರ್ತಕ್ಕಂಥ ಆರೋಪ ಇತ್ತು. ಲಕ್ಷ್ಮಣ್ ಸವದಿ ಗೆದ್ರು ಚುನಾವಣೆಯನ್ನು. ಅಂದರೆ ಅಂದರೆ ಚುನಾವಣೆಯ ಗೆಲುವು ಸೋಲು ಈ ಜಘನ್ಯ ಅಪರಾಧದ ಮೇಲೆ ಅವಲಂಬಿತ ಆಗಿದೆಯಾ ಅಂತಕ್ಕಂಥದ್ದು ಪ್ರತ್ಯೇಕವಾಗಿರ್ತಕ್ಕಂಥ ಭಾಗ. ಆದರೆ ನನಗನ್ಸುತ್ತೆ BJP ಅಂಥ ಪಕ್ಷಕ್ಕೆ ಇದು ಹೆಚ್ಚು ಮುಜುಗರವನ್ನು ತಂದೊಡ್ಡುತ್ತೆ. ನರೇಂದ್ರ ಮೋದಿ ಅಂಥವರಿಗೆ ಬಹಳ ಮುಜುಗರವನ್ನು ತಂದೊಡ್ಡುತ್ತೆ. ಯಾಕಂದರೆ ನರೇಂದ್ರ ಮೋದಿ ಪಬ್ಲಿಕ್ ಲೈಫ್ನಲ್ಲಿ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿದ್ದಾರೆ. ಸೊ ಅವರ ಜೊತೆ ಇಂಥವ್ರು ಯಾರೂ ಕಾಣಿಸ್ಕೊಂಡು ಕೂಡ BJPಯ ಮತದಾರರು ಪ್ರಶ್ನೆಯನ್ನು ಕೇಳ್ತಾರೆ, ಹೀಗೇಕೆ ಅಂತಕ್ಕಂಥದ್ದು. ಇದನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರ ಅಮಿತ್ ಶಾ ಪದೇ ಪದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮಿತ್ರರಾಗಲಿ ಯಾರೇ ಆಗಲಿ ಇದನ್ನ ಸಮರ್ಥಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ, ನಮ್ದು 0 ಟಾಲರೆನ್ಸ್ ಅಂತಕ್ಕಂಥದ್ದು. ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಸಹಜವಾಗಿ ಒಂದು ಪ್ರತಿಪಕ್ಷವಾಗಿ ಆದಷ್ಟು ಹೆಚ್ಚು. ಈಗ ನೋಡಿ, ಹಾಸನದ ಚುನಾವಣೆಗಳು ಮುಗಿದೋದು, ಒಕ್ಕಲಿಗರ ಭಾಗದ ಚುನಾವಣೆ ಮುಗಿದೋದು, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕರಾವಳಿ ಭಾಗದಲ್ಲಿ ಸಿಡಿಯ ಕಾರಣದಿಂದ ಒಂದು ಮಟ್ಟದ ಬ್ಯಾಕ್ಫುಟ್ನಲ್ಲಿ BJPಯನ್ನು ತಳ್ಳಬಹುದಾ ಅಂತಕ್ಕಂಥ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಇಂಟ್ರೆಸ್ಟಿಂಗ್ ಟು ಸಿ ಪ್ರತಿಮಾ. ನನಗನ್ಸೋ ಪ್ರಕಾರ ಮೇ 7ರ ನಂತರ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು, JDS ಇವತ್ತೇನು ಪ್ರಜ್ವಲ್ ರೇವಣ್ಣರಿಂದ ಡಿಸ್ಟೆನ್ಸ್ ಮಾಡಿಕೊಡ್ತಾ ಇದೆ, ಇವರೆಲ್ಲರ ರಾಜಕೀಯದ ಒಳಸುಳಿಗಳಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಅದು ಚುನಾವಣೆಯ ನಂತರದ ದಿನಗಳಲ್ಲಿ ಸ್ಪಷ್ಟವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.